ಅಲ್ಲ ಕಣ್ರಂಗಜ್ಜ, ಎಲ್ಲೆಲ್ಲಿ ಹುಡುಕಿನಪ್ಪ ಸ್ವಾಮಿ ನಿನ್ನ? ಹಾ, ಊರು ತುಂಬ ಒಂದು ಕಡೆಯಿಂದ ಹುಡುಕ್ದೆ. ಆ ಜಗತಿ ಮೇಲೆ ನೋಡಿದೆ, ಅಲ್ಲೂ ಇರಲಿಲ್ಲ. ಆ ಟೀ ಅಂಗಡಿ ತಾಗ ನೋಡಿದೆ, ಅಲ್ಲೂ ಇರಲಿಲ್ಲ. ನೀನು ನೋಡ್ರಿ ಇಲ್ಲಿ ಬಂದು ಕೂಕೊಂಡಿಜ್ಜ. ಎಲೆ ಹೊಲ್ತಕ್ಕೆ ಹೋಯ್ದೆ ಕಳ್ಳಬ್ಬರಜ್ಜ, ಎಮ್ಮೆ ಗೊಡ್ಡು ಕಟ್ಟಕ್ಕೆ ಬರೋಣ ಅಂತಾನ. ಸುಸ್ತಾದಂಗಾತು, ಅದಕ್ಕೆ ಒಂದು ಜನ ಸುಧಾರಿಸ್ಕೊಂಬನ ಅಂತ ಹೇಳ್ಬಿಟ್ಟು ಇಲ್ಲಿ ಕುಕಂಡಿ. ಏನು ಸಮಾಚಾರ? ಯಾರನ್ನ ಕರ್ಕಮ್ಮ ಇಜ್ಜ? ಇವ್ರು ನಮ್ಮ ಊರಿಗೆ ಹೊಸಬ್ರಾಗಿರಂಗೈತಾರಪ್ಪ. ಏನು ಸಮಾಚಾರ? ಏನಿಲ್ಲ ಕಣಜ್ಜ, ಅದೇ ನೀನು ಹುಣಸೆ ಗಿಡಗಳ್ನು ಕೊಡ್ಚ ನಿಮ್ಮವನ ಯಾರನ್ನ ವ್ಯಾಪಾರಕ್ಕೆ ಬಂದರೆ ಮಾರ್ತೀನಿ ಅಂತಂದಂತಲ್ಲ, ಅದಕ್ಕೆ ಇವ್ರನ್ನ ಕರ್ಕೊಂಬನ್ನಪ್ಪ. ನಿಮ್ಮ ಸೀನಪ್ಪ ಕುಂತಿದ್ದಲ್ಲ ಅಂಗಡಿ ತಾಗೆ, ಏನಿಲ್ಲ ಹುಣಸೆ ಗಿಡಗಳ್ನು ಮಾರ್ತೀರೇನ ಅಂದಿದ್ಕೆ, ಯಾವಾರ ಎಲ್ಲ ನಂದಲ್ಲಪ್ಪ, ನಮ್ಮ ಅಪ್ಪಯಿಂದ ಅಂತಂದ ಅವನು. ಅದಕ್ಕೆ ನಿಂತಕ್ಕೆ ಕರ್ಕೊಂಬಂದೆ. ಏನಜ್ಜ, ಹುಣಸೆ ಗಿಡ ಕೊಡ್ತೀಯ ಈ ವರ್ಷ? ಎಲೆ ಕೊಡ್ದೆ ಇನ್ನೇನು ಮಾಡೋಣಲ್ಲ ಬರಜ್ಜ, ನನ್ನ ಕೈಲೂ ಮೊದ್ಲಿನಂಗೆ ಆಗಲ್ಲ ಕಣ್ಲಿ. ಹುಣಸೆ ಗಿಡ ಹತ್ತಿ ಹುಣಸೆ ಹಣ್ಣು ಬಡಿಯೋಕು ಅವೆಲ್ಲ ಬದುಕು ಮಾಡೋಕ್ಕಾಗಲ್ಲ. ಅಲ್ಲೇನ ಹುಣಸೆ ಮರ ಹತ್ತ ಕಾಲೆಲ್ಲ ನೋಯ್ತವೆ. ಅದಕ್ಕೆ ನಮ್ಮಳಿ ಇದ್ದಳು ಪುಟ್ರಂಗಜ್ಜಿ, ಕೊಟ್ಬಿಡಿ ವರ್ಷ, ಸುಮ್ಮನೆ ಯಾರನ್ನ ಕೇಳ್ಕೊಂಬಂದ್ರೆ ಕೊಡು ಅಂತ ಅಂದ್ಲು. ಮಾರ್ತೀನಪ್ಪ, ವ್ಯಾಪಾರ ಆರಿದ್ರೆ ಮಾರ್ತೀನಿ. ಅದಕ್ಕೆ ಕಣಜ್ಜ ನಾನು ಕರ್ಕೊಂಬಂದೆ ಇವ್ರನ್ನ. ಇವರು ಬಡನಳ್ಳರು ರಮೇಶಣ್ಣ ಅಂತಾನ, ಪಚ್ಮಾರ್ ಮಾಡ್ತಾರೆ ಗಿಡಗಳ್ನ, ದೊಡ್ಡ ವ್ಯಾಪಾರಸ್ಥರು. ಅದಕ್ಕೆ ಈಗ ನೀವು ಕ್ಷಣ ಬಂದು ಹೊಲ್ತಕ್ಕೆ ಬಂದು ನಿಮ್ಮ ಹುಣಸೆ ಗಿಡಗಳ್ನ ತೋರಿಸಿರೆ ಅವನ್ನ ನೋಡಿ ವ್ಯಾಪಾರ ಮಾಡ್ಬೋದಪ್ಪ. ಬಚ್ಚನಜ್ಜ ಹೊಲ್ತ ಕಡೆಗೆ ಇವಾಗ? ನಡೀರಪ್ಪ, ಈಗೇನು ವ್ಯಾಪಾರ ಆರಿದ್ರೆ ಗಿಡಗಳ್ನ ಕೊಡಕ್ಕೆ ನನಗೇನು ಅಭ್ಯಂತರ ಇಲ್ಲ. ನಡೀರಿ ಹೋಗೋಣ. ಎಷ್ಟಿದಾವೆ ಯಜಮಾನ್ರೆ ಹುಣಸೆ ಗಿಡಗಳು ನಿಮ್ಮವು? ಏನು 100-150 ಇದ್ದಾವೆ? ಎಲೆ ಸುಮ್ಕಿರೇ, 100-150 ಇದ್ದಾವೆ. ನಮ್ಮ ಒಂದು 25, ಒಂದು 5, ಒಟ್ಟೊಂದು 35 ಕಣ್ರಿ. ಅಲ್ಲ ಬಡನಳ್ಳೆಗೆ ಯಾರು ಪೈಕ್ಯಾರ ನೀವು? ಬಡನಳ್ಳೆಗೆ ನಾವು ತಿಮ್ಮಣ್ಣ ಅಂತ ಇದಾರಲ್ಲ, ಆ ತಿಮ್ಮಣ್ಣರ ಪೈಕ್ಯಾರು. ಗೊತ್ತೇ ತಿಮ್ಮಣ್ಣರು ನಿಮಗೆ? ಎಲ್ಲ ತಿಮ್ಮಣ್ಣ ಗೊತ್ತಿಲ್ವ ನನಗೆ? ಮೊದ್ಲಿಂದನೂ ನಾನು ಅಯ್ಯಪ್ಪ ಪರಿಚಯಸ್ತ್ರನ. ನಡೀರಿ, ಬಿಸ್ಲಾಕೈತಿ, ತಿರ್ಗಿಲ್ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಒತ್ತಾಕೈತೆ. ಹೊಲ್ತಕ್ಕೆ ಹೋಗಿ ಹುಣಸೆ ಗಿಡಗಳು ನೋಡಿ ನಡೀರಿ. ವ್ಯಾಪಾರ ಇದ್ರೆ ಮಾಡೋಣ ವ್ಯಾಪಾರನ. ಇವೇ ನೋಡ್ರಪ್ಪ, ಇವೇ ನಮ್ಮ ಹುಣಸೆ ಮರಗಳು. ಇಲ್ಲೊಂದು 10 ಇದ್ದಾವೆ, ಆ ಮುಂದಕ್ಕೆ ಹೋದ್ರೆ ಅಲ್ಲೊಂದು 15 ಇದ್ದಾವೆ. ನೋಡ್ರಿ, ನಿಮಗೆ ಸಮಾಧಾನ ಆದರೆ ವ್ಯಾಪಾರ ಮಾಡೋಣ. ಇಲ್ಲೇ ಯಜಮಾನ್ರೆ, ಗಿಡಗಳ್ನೇನು ಒಂದು ವರ್ಷ 9 ಕಾಲ ನೋಡ್ಬೇಕೆ. ಒಂದ್ಸಲಿ ನೋಡಿರಿ ಗೊತ್ತಾಕೈತೆ. ನೀವು ವ್ಯಾಪಾರಸ್ಥರೇ ಎಂಬುದು ಗೊತ್ತಾಯ್ತು ನನಗೂ. ಹೇಳ್ರಿ, ಏನು ವ್ಯಾಪಾರ ಹೇಳ್ತೀರಾ? ಎಲ್ಲ ಹಿಂಗೆ ಇದಾವೆ ಬೆಳೆ. ಆದರೂ ಒಂದು ನೂಲು ಬೆಳೆ ಕಮ್ಮಿ ಅಲ್ಲ ಈ ವರ್ಷ. ರಮೇಶಣ್ಣ, ಬೆಳೆ ಕಮ್ಮಿ ಆಗಕ್ಕೊಂದು ಕಾರಣ ಇಟ್ಕಂಡ್ರಿ. ಮಳೆ ಈ ಸಲಿನ ಸಿಕ್ಕಾಪಟ್ಟೆ ಬಂದ್ಬಿಡ್ತು. ಈ ಹೂವು ಪೀಸು ಆಗ ಟೈಮ್ಗೆ ಸರಿಯಾಗಿ ಮಳೆ ಬಂತು ನೋಡು. ಹೂವೆಲ್ಲ ಹುಣಸೆ ಹೂವೆಲ್ಲ ಉದುರೋಗ್ಬಿಟ್ವು. ಅದಕ್ಕೆ ಒಂದು ನೂಲು ಬೆಳೆ ಕಮ್ಮಿ. ಈಗ ನಾನು ಒಬ್ಬನಿಗೆ ಬೆಳೆ ಕಮ್ಮಿ ಆಗಿಲ್ಲ, ಪ್ರಪಂಚಕ್ಕೆ ಐತಂಗೆ. ಅದಕ್ಕೆ ನೋಡು, ಒಂದು ಬೆಲೆ ಕಟ್ಟಿದ್ಕೆ ನಿಂಗೆ ಸಮಾಧಾನ ಆದರೆ ತಗ, ನನಗೆ ಸಮಾಧಾನ ಆದರೆ ಕೊಡ್ತೀವಿ. ಇದೊಂದೇ ಗಿಡ ಅಲ್ಲ, ನಡಿ ಹತ್ತನ ಅಲ್ಲೊಂದೆರಡು ಇದಾವೆ ತೋರಿಸ್ತೀನಿ. ನೋಡು, ಈ ಏಕ ಸಾಲ ಇದಾವಲ್ಲ, ಇವೆಲ್ಲ ನಮ್ಮ ಹುಣಸೆ ಗಿಡಗಳು. ಒಂದ್ಸಲ ಇನ್ನೊಂದು ನೋಡ್ಕೊಂಬಚ್ಚ ಹೋಗಿ. ಎಲೇ ರಂಗಜ್ಜರೇ, 7 ಸಲ ನೋಡಿರೋ ಅದೇನಾ? ನಾನು ಈ ವ್ಯಾಪಾರನ ಒಂದು 10-15 ವರ್ಷದಿಂದ ಮಾಡ್ತಾ ಇದ್ದೀನಿ. ಒಂದ್ಸಲಿ ನೋಡಿದ್ರೆ ಸಾಕು. ಬೆಳೆ ಒಂದು ಒಟ್ಟು ಆಳಸ್ಕೆ ಐತಿ ಈ ಸಲಿನ, ಅಂತ ಏನು ಬೆಳಿಲ್ಲ. ಹೇಳು ವ್ಯಾಪಾರ, ಹೇಳು ಚೇಳು. ಈಗಳಪ್ಪ, ಗಿಡಗಳು ನನ್ನ ವಿರವ್ ಇಂಥವೇನ. ನಿಂಗೆ ಇಷ್ಟ ಆದರೆ ವ್ಯಾಪಾರ ಮಾಡು, ಇಲ್ಲ ಅಂದ್ರೂ ಬೇಡ. ನನಗೆ ಬಲ ಅಂತಿಲ್ಲ. 2-3 ಬೊತ್ತನೇ ಇದ್ದಾರೆ ದಿನಕ್ಕೆ. ನನ್ನ ವ್ಯಾಪಾರಕ್ಕೆ ಅವ್ರು ಬತ್ತಿಲ್ಲ, ಅದಕ್ಕೆ ನಾನು ಬಿಡ್ತಾ ಇಲ್ಲ. ಈಗ ನೋಡು, ತಾಮಂಗಿರೇ ತಗ, ಇಲ್ಲ ನನಗೇನು ಬಲ ಅಂತಿಲ್ಲ. ಇಲ್ಲ, ಇದು ಯಾಕಜ್ಜ ಹಿಂಗೆ ಮಾತಾಡ್ಚ? ಕಣ್ಣ ಕಡ್ಡಿ ಮುರಿದಂಗೆ ವ್ಯಾಪಾರದಾಗ ಹಿಂಗೆ ಮಾತಾಡ್ತಾರೆ. ಹೇಳು ವ್ಯಾಪಾರ ಹೇಳೀಗ. ಮಾತಾಡ್ತಾ ಇರು, ಸುಮ್ಮನೆ ನಿಂತ್ಕೊಂಡು ಮಾತಾಡದೆ ಹೋಸ. ವ್ಯಾಪಾರ ಹೇಳು. 25 ಗಿಡಕ್ಕೆ ಏನು ವ್ಯಾಪಾರ ಹೇಳು. ನೀನು ಬಡನಳ್ಳೆನು ಅಂಶ ನಿಂತಾಗೆ ಮುಚ್ಚು ಮರ ಇನ್ನೇನ್ರಿ ರಮೇಶಣ್ಣ? ನಾನು ಇಲ್ಲ ಸುತ್ತಮುತ್ತರಾಗಿ ನಿಂತಾಗೆ ಮುಚ್ಚು ಮರ ಇಲ್ಲ. ನೆನ್ನೆ ದಿನ ಆ ಗುನ್ಗೆನಳ್ಳೆನೋ ಮೂಗ್ನಳ್ಳೆನೋ ಯಾರೋ ಯಪ್ಪ ಬೈದ ಒಬ್ಬ, ಅವನು 52 ತಕ ಕೇಳ್ದ. ನಾನಿಲ್ಲ 70 ಮೇಲೆ ಬರಲದು ನಾನು ಕೊಡಲ್ಲ ಅಂತಾನ ಹೇಳಿದ್ದೀನಿ. ನೋಡು, ಆ ಯಪ್ಪ 52 ಕೇಳವನೆ. ನಿನ್ನ ಸಮಾಧಾನ 8 ಕೇಳು. ನನಗೇನು ಬೇಜಾರಿಲ್ಲ. ನಾನು ಮಾತ್ರ 70,000 ಕಮ್ಮಿ ಮಾತ್ರ ಕೊಡಲ್ಲ, ಈಗಲೇ ಹೇಳಿದ್ದೀನಿ. ಅಜೋ ರಂಗಜ್ಜ, ಒಂದ್ರ ಒಟ್ಟು ತೂಕ ತುಂಡೈತೆ ಮಾತಾಡಜ್ಜ. ನೀನು ತಲೆ ಎತ್ತಿ ಒಂದ್ರ ಒಟ್ಟು ಗಿಡಗಳು ನೋಡಜ್ಜ. ಫಸ್ಲೈತೇನಜ್ಜ, ಫಸ್ಲೈತೆ. ನೀನು ವ್ಯಾಪಾರಸ್ಥನಾಗಿ ಈಟೊಂದು ಹೇಳ್ಕೊಂಡು ಹೋಗೊಂಡ್ರೆ ಅಲ್ಲಜ್ಜ, 70,000ಕ್ಕೆ ಭಾಳ ಅಂತದ್ದು ಯಾತೈತಜ್ಜ ಇದ್ರಾಗೆ? ಹೇಳ್ಬಿಡು ನೀನು.
ತಗೊಂಡೋದರೂ 4 ಕಾಸು ಮಾಡಬೇಕು. ನನಗೂ 4 ಕಾಸು ಹುಟ್ಟಬೇಕು. ಆವಾಗಲೇ ಅಯ್ಯೋ ಪರವಾಗಿಲ್ಲಪ್ಪ ರಂಗಾಜ್ನ ಗಿಡಗಳ್ನ ವ್ಯಾಪಾರ ಮಾಡ್ಕೊಂಡೆ ಏನೋ ನನಗೂ 4 ಕಾಸು ಉಳಿತು ಅಂತನ ನಾನು 4 ಜನ ಹೇಳ್ಕೊಂತೀನಿ. ಎಲೆ ಅಲ್ಲಿ ತಗೊಂಬಂದೆ ಲಾಸ್ ಆಯ್ತು ಅಂತನ ನೀನು ಬೈಕಮಕ್ಕೈತೆ. ನಾನು ನೋಡು ಒಂದಿಟ್ಟು ತಲೆ ಎತ್ತಿ ಹುಣಸೆ ಗಿಡಗಳು ನೋಡು. ಬಸ್ತಿದ್ರೆ ನಾನು ಯಾವುದೇ ಕಾರಣಕ್ಕೂ ಕಮ್ಮಿ ಮಾಡ್ತಿರ್ಲಿಲ್ಲ. ಆಟೊಂದು ಹೇಳಿರಿ ರಂಗಾಜ 70,000ನ. ನೋಡಿ ಇನ್ನೊಂದು ಮಾತು ಹೇಳು. ರೇ ಪೋಸ್ಟ್ಲೇನಾಯ್ತು ನೋಡ್ರಿ, ತಲೆ ಎತ್ ನೀವೇ ಒಂದಿಟ. ಎಲ್ಲರ ಗಿಡಿದ್ದಂಗೆ ನನ್ನವು ಗಿಡಿರೋದು. ಈಗ ನಾನೊಂದು ವ್ಯಾಪಾರ ಹೇಳಿದ್ದೀನಿ 70,000ನ. ನಿನಗೆ ಎಷ್ಟು ಮನ್ಸು ತಡಿತೈತೋ ಅಲ್ಲಿವರೆಗೂ ಕೇಳಿ ನೋಡೋಣ. ಈಗ ರಂಗಜ್ಜ ನನ್ನ ತಗೆ ತಸಗೂಸಿ ವ್ಯಾಪಾರ ಇಲ್ಲ. ಯಾವತ್ತು ಕಡ್ಡಿ ತುಂಡಾದಂಗೆ ನಾನು ಮಾತಾಡೋದು. ಅವ್ನು ಯಾರ ಬಂದು ಗುನ್ಗೆನಳೆನೋ ಮುಂಗಳೆನೋ ಅಂತ ಹೇಳ್ದಲ್ಲ, ಅವ್ನು 52,000 ಕೇಳವ್ನಿ. ನಾನು ಇನ್ನೊಂದು 3,000 ಜಾಸ್ತಿ 55,000 ರೂಪಾಯಿಗೆ ಕೊಟ್ಬಿಡು ಅಷ್ಟೇ. ಅದ್ರ ಮೇಲೆ ಭಾಳ ಕಣಜ್ಜ. ಇಲ್ಲ 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 ಬಿಡು. ನೀನೇನು ತೀರಾ ಕಮ್ಮಿ ಕೇಳಿರಿ ಹಂಗಪ್ಪ, ಆಗಲ್ಲ ಬಿಡು. ಏನೋ ಒಂದು 2-3 ಹಿಡ್ಕೊಂಡು ಕೊಟ್ರೆ ಅದೊಂಥರ ನೀನು 10-15,000ನ ಇಕ್ಕೊಂಡು ಕೇಳಿರೆ ವ್ಯಾಪಾರಗಳು ಹರಿತವೆ. ಇಲ್ಲ ಆಟ ಕಮ್ಮಿ ಕೊಡಲ್ಲ. ಬೇಕಾದ್ರೆ ನಿಂಗೆ ಸಮಾಧಾನ ಇದ್ರು ತಗ, ಬೇಡ ಅಂದ್ರೆ ಬೇಡ. ಇಷ್ಟು ಕಮ್ಮಿನ ಕೊಡೋಕ್ಕಾಗಲ್ಲ ಕಣ್ರಿ. ಅಲ್ಕಣಜ ಏನಜ್ಜ ನೀನು ನಮಗೂ ಖರ್ಚು ಬರ್ತವೆ. ಇಲ್ಲಿಂದನ ಕೂಲರ್ನಿಗೆ ಬಡಿಸ್ಬೇಕು, ಟ್ಯಾಕ್ರಿ ತಂದು ತುಂಬ್ಕೊಂಡು ಹೋಗ್ಬೇಕು, ಅಲ್ಲಿ ಹುಣಸೆಹಣ್ಣು ಕುಟ್ಟಿಸ್ಬೇಕು, ಸೋಸಿಸ್ಬೇಕು. ನಮಗೂ ಬೋಲ್ ಖರ್ಚು ಬರ್ತವೆ. ಇವೆಲ್ಲ ಯೋಚನೆ ಮಾಡಿ ನೀನು. ರೇ ರಮೇಶಣ್ಣ, ನಾನು ವ್ಯಾಪಾರ ಮಾಡಿದ್ದೀನಿ ಬಿಡ್ರಿ. ನಿಮ್ಮ ಖರ್ಚು ವೆಚ್ಚಗಳು ಟ್ಯಾಕ್ರಿ ಬಾಡಿಗೆ ಕೂಲರ್ದು ಎಲ್ಲ ಹುಣಸೆ ಬೀಜದಾಗ ಹುಟ್ಟತೈತಿ ಬಿಡ್ರಿ. ಹುಣಸೆ ಬೀಜದಾಗೆ ಹುಟ್ಟತೈತಿ. ನೀನು ಸೋಸ್ ಮಾರಿ ಮಟ್ಟ ಮಾರಿರೇನ ಅದಕ್ಕೂ ಒಂದು ವ್ಯಾಪಾರ ಐತೆ. ಹೂವಣ್ಣು ಮಾರಿ ಅದಕ್ಕಿಂತ ಒಳ್ಳೆ ವ್ಯಾಪಾರ ಇಲ್ವೇನ್ರಿ? ನಮ್ಮವೆಲ್ಲ ಗಿಡಗಳೆಲ್ಲ ಹತ್ರ ಬಿಡೋಣ. ಹೂವಣ್ಣು ಮಾರಂಗೆ ಇರೋದು ಗಿಡಗಳು. ಹುಣಸೆ ಹಣ್ಣು ನಮ್ದು ಅಗಲ ಹುಣಸೆ ಹಣ್ಣು. ಎಲ್ಲ ಹೂವಣ್ಣು ಮಾರಂಗೆ ಇರೋದು. ನೀನು ಮಾತಾಡೋದ್ಕೊಂದು ತೂಕ ಬೆಲೆ ಬೇಕೇಳ್ರಿ ರೇ. ಇಲ್ಲ ಕಣಜ್ಜ, ಇಲ್ಲ ಕಣಜ್ಜ, ನಾನೇನು ಹೂವಣ್ಣು ಮಾರ ಅಂತದೆ ಹುಣಸೆ ಹಣ್ಣು ಇರೋದು ನಿಮ್ಮದು. ಆದ್ರೂ 70,000 ಅಂದರೆ ಒಂದಿಟ್ಟು ದುಬಾರಿ ಹಾಕೈತೆ. ಇನ್ನೊಂದಿಟ್ಟು ಕಮ್ಮಿ ಮಾಡ್ಕೊಂಡು ಕೇಳು. ರೇ ರಮೇಶಣ್ಣ ಹೋಗ್ರಿ, ಯಾಕ ನೀವು ಬಲಂತ ಮಾಡಿ ಕೇಳ್ತಾ ಇದ್ದೀರಾ? 2,000 ಕಮ್ಮಿ ಕೊಡ್ರಿ. ಹೋಗ್ರಿ 68,000 ಕೊಟ್ಟು ಬಡ್ಕೊಂಡು ಹೋಗ್ರಿ. ಇಲ್ಕಣಜ ಆಟ್ಕೋರಿ ತಡೆಯಜ ಇಲ್ಲ ಅಂದ್ರೆ ಒಟ್ಟು. ಈಗ ನನಗೂ ಬೇಡ ನಿನಗೂ ಬೇಡ. 60,000 ರೂಪಾಯಿ ಕೊಡ್ತೀನಿ ಲಾಸ್ಟ್ಗೆ. ಇನ್ನು ಅದ್ರ ಮೇಲೂ ಕೇಳೋಕೋಬೇಡ, ನನಗೂ ಕೊಡೋಕ್ಕಾಗಲ್ಲ. 60,000 ಕೊಡ್ತೀನಿ, ಬಡ್ಕೊಂಡು ಹೋಗ್ತೀನಿ ಅಷ್ಟೇನ. ಲೇ ಬೋರಾಜ, ನಿಂತ್ಕೊಂಡು ನೋಡ್ತಿದ್ಯಲ್ಲ, ನೋಡಲ್ಲ 60,000 ಕೇಳ್ತಾ ಇದ್ದಾನೆ ಅಪ್ಪ. ಕೊಡೋಕೈತೆ ಅಲ್ಲ 60,000ಕ್ಕೆ ನೀನು. ರಮೇಶಣ್ಣ, ಈಗ ಗಿಡಗಳಿಗೆ ಬೆಳೆ ಐತೆ. ಇನ್ನೊಂದು ಮಾತು ಕೇಳಿ ನೋಡೋಣ. 60,000 ಅಂದರೆ ಲಾಸ್ ಹಾಕೈತೆ. ಇನ್ನೊಂದು ಮಾತು ಕೇಳು. ಇಲ್ಲ ಕಣ್ರಿ ಬೋರಣ್ಣರೇ, ಅಷ್ಟೊಂದು ಅದ್ರ ಮೇಲೆ ಹೋಗಕ್ಕೆ ನನಗೆ ತಿರ್ಗಿ ಲಾಸ್ ಹಾಕೈತೆ, ಆಗಲ್ಲ. ಇನ್ನೊಂದು ಮಾತು ಹಂಗನ್ನು ನೋಡೋಣ. ಇನ್ನೊಂದು ಮಾತು ಅರಿಕಾಕ್ ಸಾಕು. ರಂಗಜ್ಜ ಈಗ ನೋಡು, ಅವಜ್ಜೇಳೆ ನಮ್ಮ 2,000 ರೂಪಾಯಿ ಜಾಸ್ತಿ ಕೊಡ್ತೀನಿ ಅಷ್ಟೇನ. 62,000 ರೂಪಾಯಿ ಕೊಡ್ತೀನಿ. ರಮೇಶಣ್ಣ 61 ಬೇಡ 2 ಬೇಡ, ಬರಾಬರಿ 65 ಕೊಟ್ಬಿಟ್ಟು ಬಡ್ಕೊಂಡು ಒಳ್ಳೇದಾಕೈತಿ. ಈಗ ತಿರುಗಿ ಮಾತೇ ಬೇಡ ನಿಂತಾಗೆ. ನಿನಗೂ ಈಟ ಊಟ ದುಡ್ಡು ಸಿಗ್ತೈತೆ ಕಣ. ನಾನು ಸುಳ್ಳು ಪಡೆಯಲ್ಲ. ನಂತ ವ್ಯಾಪಾರ ಮಾಡಿದ್ರೆ ಯಾವತ್ತೂ ಲಾಸ್ ಆಗಿಲ್ಲ. ನಾನು ಲಾಸಿಗೆ ಕೊಡೋದು ಇಲ್ಲ. 65,000 ಕೊಟ್ಟು ಬಡ್ಕೊಂಡೋಗು. ಜೋ ಇಲ್ಲ ಕಣಜ್ಜ, ಆಟ ಆಗಲ್ಲ ಕಣಜ್ಜ, ಲಾಸ್ ಆಗೈತೆ ಕಣಜ್ಜ. ನನಗೆ ಯಾತು ಉಳಿಯಲ್ಲ. ನನಗೆ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ. ನೀನು ತಲೆ ಕೆಡಿಸ್ಕೋಬೇಡ. ನಂತ ವ್ಯಾಪಾರ ಮಾಡಿದಾರೆ ಎಂದು ಬದುಕ್ಯವ್ರೆ, ಯಾವತ್ತೂ ಕೆಟ್ಟೋಗಿಲ್ಲ. ಬಡ್ಕೊಂಡೋಗು, ಒಳ್ಳೇದಾಕೈತಿ. ಈಗ ಬೇಕಾದ್ರೆ ಕೂಲಿಯರ್ಗೆ ಹೇಳೋದ್ರೆ ನಮ್ಮೂರವ್ರಿಗೆ ಹೇಳ್ತೀನಿ ಹುಣಸೆಹಣ್ಣು ಬಡಿಯಾಕೆ. ನಿಮ್ಮೂರಿಂದ ಹಿಂಗೆ ಕರ್ಕೊಂಬರ್ಬೇಡ. ನಮ್ಮೂರಲ್ಲಿ ಚೆನ್ನಾಗಿ ಬಡ್ಕೊಂಡು ಕೊಡ್ತಾರೆ ಹುಣಸೆಹಣ್ಣ. ಒಂದು 90 ಎಣ್ಣೆ ಕೊಡಿಸ್ಬಿಟ್ಟು ಉಂಬಾಕಿ ಇಕ್ಬಿಟ್ರೆ ಎಲ್ಲ ಗಿಡನೇ ಉಳಿಸಾಕ್ಬಿಡ್ತಾರೆ ಅಂತಾರೆ ನಮ್ಮೂರಾಗಿರೋರು ಕೂಲಿಯರು. ಬೇಕಾದ್ರೆ ಕೂಲಿಯರ್ಗೂ ಹೇಳ್ತೀನಿ. ಬಡ್ಕೊಂಡೋಗು, 65,000 ಕೊಡು, ಬಡ್ಕೊಂಡೋಗು. ಒಂದಿಟ್ಟು ಲಾಸ್ ಆಗ್ಬಿಡ್ತು ಕಣಜ್ಜೋ, ಲಾಸ್ ಆತು. ಲಾಸೂ ಇಲ್ಲ ಯಾತು ಇಲ್ಲ. ಈಗ 5,000 ರೂಪಾಯಿ ಅಡ್ವಾನ್ಸ್ ಕೊಡು. 5,000 ಅಡ್ವಾನ್ಸ್ ಕೊಟ್ಟು ಹುಣಸೆಹಣ್ಣು ಬಡಿಯಕ್ಕೆ ಬಚ್ಚಲ್ಲ ಅವತ್ತು. ಬೇಕಾದ್ರೆ 60,000 ಕೊಡಿವಿಂತೆ. ಈಗ ಒಂದು 5,000 ಅಡ್ವಾನ್ಸ್ ಕೊಟ್ಟು ಬಡ್ಕೊಂಡೋಗು. ಸರ್ ಕಣಜ್ಜ ಆತು. ಈಗ ದುಡ್ಡು ತಂದಿಲ್ಲ, ನಾಳೆಗೆ ಬಂದು ಅಡ್ವಾನ್ಸ್ ಕೊಡ್ತೀನಿ, ಸುಮ್ಕಿರು.